ಡಿಎಂಕೆ ಮುಖ್ಯಸ್ಥ ಎಂ ಕರುಣಾನಿಧಿ 6 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಕರುಣಾನಿಧಿ ಪುತ್ರ ಸ್ಟಾಲಿನ್ ಆಯ್ಕೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಇವತ್ತು ಚೆನ್ನೈನಲ್ಲಿರುವ ಡಿಎಂಕೆ ಕಚೇರಿಯಲ್ಲಿ ಪಕ್ಷದ ಸಾಮಾನ್ಯ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಡಿಎಂಕೆ ಪಕ್ಷದ ಕಾರ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು 5 ವರ್ಷಗಳಿಂದ ಡಿಎಂಕೆ ಪಕ್ಷದ ಉತ್ತರಾಧಿಕಾರಿ ವಿಚಾರವಾಗಿ ಕರುಣಾನಿಧಿ ಮಕ್ಕಳಾದ ಅಳಗಿರಿ ಹಾಗೂ ಸ್ಟಾಲಿನ್ ಮಧ್ಯೆ ಭಾರಿ ಪೈಪೋಟಿ ನಡೀತಾ ಇದೆ. ಇವಾಗ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ನೀಡಿರುವ ವರದಿ ಇಲ್ಲಿದೆ. ದಕ್ಷಿಣ ಭಾರತದ ಪ್ರಮುಖ ರಾಜಕೀಯ ಪಕ್ಷ ದ್ರಾವಿಡ ಮುನ್ನೇಟ್ರ ಕಳಗಂಗೆ ಇವತ್ತು ಡಿ ಡೇ ಅಂತಲೇ ಹೇಳಲಾಗ್ತಾ ಇದೆ. ಅತ್ಯಂತ ಪರ್ವದಿನ ಅಂತಲೇ ಹೇಳಲಾಗ್ತಾ ಇದೆ. ದ್ರಾವಿಡ ಮುನ್ನೇಟ್ರ ಕಳಗಂನ ಮಹಾಸಭೆ ಇವತ್ತು ನಡೀತಾ ಇರತಕ್ಕಂಥದ್ದು. ಇದರಲ್ಲಿ ಏನು 50 ವರ್ಷದಿಂದ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕರುಣಾನಿಧಿಯವರು ತಮ್ಮ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಘೋಷಣೆ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಇವತ್ತಿನ ದ್ರಾವಿಡ ಮುನ್ನೇಟ್ರ ಕಳಗಂನ ಒಂದು ಸಭೆ ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ನಾವು ಈಗ ಚೆನ್ನೈನ ಅಣ್ಣಾ ಅರಿವಾಲಯಂನಲ್ಲಿದ್ದೀವಿ. ಇದು ದ್ರಾವಿಡ ಮುನ್ನೇಟ್ರ ಕಳಗಂನ ಡಿಎಂಕೆಯ ಪ್ರಮುಖ ಕಚೇರಿ. ಇಲ್ಲೇ ಸಭೆಗೆ ಎಲ್ಲ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಸಭೆಯ ಒಳಗಡೆ ಹೋಗ್ತಕ್ಕಂಥ ಪ್ರತಿನಿಧಿಗಳಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಈ ಗೇಟ್ ಮೂಲಕನೇ ಹೋಗಬೇಕಾಗತ್ತೆ. ಇಲ್ಲಿ ಒಳಗಡೆ ಸುಮಾರು 3,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಈ ಸಭೆಯಲ್ಲಿ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ತಾರೆ. ಯಾಕಂದರೆ ಇವತ್ತಿನ ಒಂದು ಸಭೆ ಅತ್ಯಂತ ಮಹತ್ವ ಪಡೆದಿರ್ತಕ್ಕಂಥದ್ದು ಕಾರಣ ಒಂದು ಜಯಲಲಿತಾ ನಿಧನ ನಂತರ ಏನು ತಮಿಳುನಾಡಿನಲ್ಲಿ ಒಂದು ರಾಜಕೀಯ ನಾಯಕತ್ವದ ಕೊರತೆ ಇರತಕ್ಕಂಥದ್ದು. ಇನ್ನೊಂದು ಕರುಣಾನಿಧಿಯವರು ಕೂಡ ಭಾಳ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸೊ ಅವರ ಉತ್ತರಾಧಿಕಾರಿ ಯಾರು ಅಂತ ಘೋಷಣೆ ಮಾಡಬೇಕು ಅನ್ನೋದ ಕಾರಣಕ್ಕೋಸ್ಕರ ಅವರು ಘೋಷಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇರೋದ್ರಿಂದ ಅತ್ಯಂತ ಹೆಚ್ಚು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ದಿನ ಇವತ್ತು. ಸೊ ಹಾಗಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯ ಜನ ಇಲ್ಲಿಗಾಗಲೇ ಬಂದಿದ್ದಾರೆ. ಈಗ ಏನು ಸಭೆಗೆ ಬರಬೇಕಾದಂಥ ಜನ ಏನು ಜಿಲ್ಲೆಗಳ ಪದಾಧಿಕಾರಿಗಳು ಎಲ್ಲ ಪ್ರತಿಯೊಂದು ಜಿಲ್ಲೆಗಳ ಪದಾಧಿಕಾರಿಗಳು ಈಗಾಗಲೇ ಅಣ್ಣಾ ಅರಿವಾಲಯಂ ಕಡೆ ಬರ್ತಾ ಇರ್ತಕ್ಕಂಥದ್ದು, ಸಭೆಗೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಅವರೆಲ್ಲ ನೋಂದಣಿ ಮಾಡ್ಕೊಂಡ್ಬಿಟ್ಟು ಸಭೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಬರ್ತಾ ಇರ್ತಕ್ಕಂಥದ್ದು ಕೂಡ ಇನ್ನೂ ಸಾಕಷ್ಟು ಸಂಖ್ಯೆಯ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಕೂಡ ಈಗಾಗಲೇ ಈ ಸಭೆಗೆ ಬರ್ತಾ ಇರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಬೆಳಗ್ಗೆ ಏನಿವತ್ತು ಸಭೆ ನಡೆಯುತ್ತೆ, ಸಭೆಯಲ್ಲಿ ಪ್ರಮುಖವಾಗಿ 5-6 ನಿರ್ಣಯಗಳನ್ನು ಮಾತ್ರ ಕೈಗೊಳ್ತಾರೆ. ಅದರಲ್ಲಿ ಏನು ಅವರ ಪಕ್ಷದ ನೀತಿ ನಿಲುವುಗಳ ವಿಚಾರಗಳಿರ್ಬೋದು, ಅದೇ ರೀತಿಯಲ್ಲಿ ಪಕ್ಷದ ಉತ್ತರಾಧಿಕಾರಿ ಬಗ್ಗೆ ಕರುಣಾನಿಧಿಯವರು ಏನು ಸೂಚನೆ ಕೊಡ್ತಾರೆ ಅನ್ನೋಂಥದ್ದು, ಏನು ಈಗ ಪಕ್ಷದ ದಳಪತಿ ಆಗಿರ್ತಕ್ಕಂಥ ಖಜಾಂಚಿ ಆಗಿರ್ತಕ್ಕಂಥ ಎಂ.ಕೆ. ಸ್ಟಾಲಿನ್ ಇದ್ದಾರೆ, ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಅವರನ್ನು ಪಕ್ಷದ ಉತ್ತರಾಧಿಕಾರಿಯಾಗಿ ಅಂದರೆ ಕಾರ್ಯಾಧ್ಯಕ್ಷರಾಗಿ ನೇಮಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇರತಕ್ಕಂಥ ದೃಶ್ಯ. ಸೊ ಸ್ಟಾಲಿನ್ ಅವರ ಮುಂದಾಳತ್ವದಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋಂಥದ್ದು ಕರುಣಾನಿಧಿಯವರ ಉದ್ದೇಶ. ಅದನ್ನು ಇವತ್ತು ಅವರು ಪ್ರಕಟಿಸ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಕಳೆದ 5-6 ವರ್ಷಗಳಿಂದನೂ ಡಿಎಂಕೆಯ ಉತ್ತರಾಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇದ್ದಿತ್ತು. ಆಗ ಎಂ.ಕೆ. ಅಳಗಿರಿ ಮತ್ತು ಸ್ಟಾಲಿನ್ ಮಧ್ಯೆ ಒಂದು ಪೈಪೋಟಿ ಇದೆ ಅಂತಲೇ ಹೇಳಲಾಗಿತ್ತು. ಆದರೆ ಪ್ರತಿಯೊಂದು ಸಮಾರಂಭಗಳಲ್ಲಿ ಕರುಣಾನಿಧಿಯವರು ಸ್ಟಾಲಿನ್ ಅವರೇ ನನ್ನ ಉತ್ತರಾಧಿಕಾರಿಯಾಗಿ ಇರ್ತಾರೆ ಅನ್ನೋಂಥ ಮಾತನ್ನು ಹೇಳಿದರು. ಸೊ ಹಾಗಾಗಿ ಇವತ್ತು ಅದನ್ನು ಪ್ರಕಟಿಸ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಅಳಗಿರಿ ಅವರನ್ನು ಪಕ್ಷದಿಂದ ಈಗಾಗಲೇ ಉಚ್ಚಾಟಿಸಿ 2 ವರ್ಷ ಕಳೆದಿರ್ತಕ್ಕಂಥದ್ದು. ಅಳಗಿರಿ ಅವರು ಕೂಡ ಪಕ್ಷದ ಕಾರ್ಯಕ್ರಮಗಳಲ್ಲಿ ಯಾವುದರಲ್ಲೂ ಸಕ್ರಿಯವಾಗಿಲ್ಲ. ಸೊ ಹಾಗಾಗಿ ಇವತ್ತು ಎಂ.ಕೆ. ಸ್ಟಾಲಿನ್ ಅವರನ್ನು ಪಕ್ಷದ ಉತ್ತರಾಧಿಕಾರಿಯಾಗಿ ಅಂದರೆ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಅದರ ಮೂಲಕ ಪಕ್ಷವನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಸ್ಟಾಲಿನ್ ಅವರಿಗೆ ಕೊಡ್ತಾರೆ. ಏನು ಜಯಲಲಿತಾ ನಿಧನ ನಂತರ ಒಂದು ರಾಜಕೀಯ ಶೂನ್ಯತೆ ಆವರಿಸಿದೆ ತಮಿಳುನಾಡಿನಲ್ಲಿ ಅಂತಿದೆ, ಅದನ್ನು ಡಿಎಂಕೆ ಅದನ್ನು ತನ್ನ ಹತೋಟಿಗೆ ಪಡೆದುಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕೆ ಸಲುವಾಗಿ ಸ್ಟಾಲಿನ್ ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು, ಸ್ಟಾಲಿನ್ ಅವರ ಮೂಲಕನೇ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಡಿಎಂಕೆ ಒಂದು ಯೋಜನೆ ರೂಪಿಸಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಸ್ಟಾಲಿನ್ ಅವರನ್ನು ಕೂಡ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗ್ತಾ ಇದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಪಿ ಕಂಠೀರವ, TV9 ಚೆನ್ನೈ.